ಹೇ ಗಾಯ್ಸ್, ಅಸ್ಲಾಂ ವಲೈಕುಮ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅ ಚಾನಲ್. ಸೊ ನಾವಿವತ್ತು ನಮ್ಮ ಚಾನಲಲ್ಲಿ ಏನಪ್ಪ ನೋಡ್ತಿರೋದು ಅಂತಂದರೆ, ವಿಷುವಲ್ ಡೈರಿ ಬಂದು 10 ಡೇಸಿಂದ ಬ್ಲಾಕ್ ಆಗಿತ್ತು. ಯಾಕೆ ಏನು ಅಂತಲೇ ನೋಡ್ತಿರೋದು. ಲೆಟ್ಸ್ ಸಿ. ಸೊ ಫಸ್ಟ್ ಬಂದು ನಾನು ಒನ್ ಡೇ ಮಾರ್ನಿಂಗ್ ವೇಕ್ ಆಗಿ ಲೈಕ್ ಡಿಸೆಂಬರ್ 15 ಆರ್ 16 ಸಮಥಿಂಗ್ ಏನೋ ಬ್ಲಾಕ್ ಆಗಿತ್ತು. ಅದು ಒನ್ ಡೇ ಮಾರ್ನಿಂಗ್ ವೇಕ್ ಅದೇ ಹೇಳಿದ್ನಲ್ಲ, ಲೈಕ್ ಒನ್ ಡೇ ಮಾರ್ನಿಂಗ್ ವೇಕ್ ಆಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಅದಾದಮೇಲೆ ಬಂದು ಕೂಡ ನಾನು ಅದು ಟೈಮಿಂಗ್ಸ್ ಎಷ್ಟು ಆಗಿದೆ, ಲೈಕ್ ವ್ಯೂವ್ಸ್ ಎಷ್ಟು ಬಂದಿದೆ ಅಂತ ಚೆಕ್ ಮಾಡೋಕ್ಕೆ ನಾನು ವೈಟಿ ಸ್ಟುಡಿಯೋ ಓಪನ್ ಮಾಡಿ ನೋಡಿದ್ದೆ. ಬಟ್ ವೈಟಿ ಸ್ಟುಡಿಯೋ ಓಪನ್ ಆಗ್ತಿರ್ಲಿಲ್ಲ. ಯಾಕೆ ಏನೂ ಗೊತ್ತಿಲ್ಲ. ಐ ಥಾಟ್ ಸಮಥಿಂಗ್ ಏನಾದರೂ ನೆಟ್ವರ್ಕ್ ಇಶ್ಯೂಸ್ ಇರುತ್ತೆ ಅಂತ ಹೇಳಿಬಿಟ್ಟು ಕೂಡ ನಾನು 2-3 ಟೈಮ್ಸ್ ರಿಫ್ರೆಶ್ ಮಾಡಿ ಚೆಕ್ ಮಾಡಿದೆ. ಆದರೂ ಸ್ಟಿಲ್ ಓಪನ್ ಆಗಿಲ್ಲ. ದೆನ್ ನಾನು ಏನಾಗಿದೆ ಅಂತ ನೋಡಿಬಿಟ್ಟು ನಾನು ಸಡನ್ಲಿ ಯೂಟ್ಯೂಬ್ಗೆ ಹೋದರೆ ಯೂಟ್ಯೂಬ್ ಕೂಡ ಓಪನ್ ಆಗ್ತಿರ್ಲಿಲ್ಲ. ದೆನ್ ಯೂಟ್ಯೂಬ್ ಓಪನ್ ಆಗ್ತಿರ್ಲಿಲ್ವಲ್ಲ, ಐ ಥಿಂಕ್ ಅಪ್ಡೇಟ್ ಮಾಡೋಣ ಅಂತ ಹೋಗಿ ಪ್ಲೇಸ್ಟೋರ್ ನೋಡ್ತಿದ್ದೀನಿ. ಪ್ಲೇಸ್ಟೋರು ಕೂಡ ಓಪನ್ ಆಗ್ತಿರ್ಲಿಲ್ಲ. ಸೊ ದೆನ್ ನೆಟ್ವರ್ಕ್ ಇಶ್ಯೂಸ್ ಇರುತ್ತೆ ಅಂತ ಹೇಳಿಬಿಟ್ಟು ನಾನು ಅಗೇನ್ ಹೋಗಿ ನಾನು ಪ್ಲೇಸ್ಟೋರ್ ಚೆಕ್ ಮಾಡಿಕೊಂಡೆ. ಪ್ಲೇಸ್ಟೋರ್ ಚೆಕ್ ಮಾಡಿದ್ರು ಅದರಲ್ಲೂ ಕೂಡ ಬಂದಿಲ್ಲ. ಐ ಮೀನ್ ಬಂದಿಲ್ಲ ಅಂದರೆ ಏನಾಗಿತ್ತು ಅಂತಂದರೆ ಪ್ಲೇಸ್ಟೋರ್ ಕೂಡ ಓಪನ್ ಆಗ್ತಿರ್ಲಿಲ್ಲ. ಯಾಕಪ್ಪ ಅಂತಂದರೆ ನಾನು ಗೂಗಲಲ್ಲಿ ಏಜ್ ವೆರಿಫಿಕೇಷನ್ ಮಾಡಿಲ್ಲ ಅಂತ ಹೇಳಿಬಿಟ್ಟು ಒಂದು ಮೇಲ್ ಬಂದಿತ್ತು. ಅದು ಲಾಸ್ಟ್ ಮೇಲ್ ಬಂದಿತ್ತು. ಅದಾದ ಕೂಡ ಅದೇ ಬಂದು ನನಗೆ ಲಾಸ್ಟ್ ಮೇಲ್ ಬಂದಿದ್ದು. ಅದಾದಮೇಲೆ ಬಂದು ಅಷ್ಟೇ ಮೇಲ್ ಬರೋದು ಕೂಡ ಸ್ಟಾಪ್ ಆಗೋಗಿತ್ತು. ನಾನು ಏನೇನೋ ಮಾಡ್ತಿದ್ದೀನಿ ಲೈಕ್ ಐ ಲಾಸ್ಟ್ ಇಂಟ್ರೆಸ್ಟ್ ಇನ್ ಎವ್ರಿಥಿಂಗ್. ಏನಪ್ಪ ಆಗಬೇಕು ಬಿಡು, ಇನ್ಮೇಲೆ ಆಗೋದು ಬೇಡ ಅಂತ ಹೇಳಿಬಿಟ್ಟು ನಾನು ತುಂಬ ಲೈಕ್ ಡಿಪ್ರೆಷನ್ಗೆ ಹೋಗೋ ಥರ ಆಗಿಬಿಟ್ಟಿತ್ತು ನನಗೆ. ಆಫ್ಟರ್ ದಟ್ ಬಂದು ಐ ವಾಸ್ ಫೀಲ್ ಲೈಕ್ ಕ್ರೈಯಿಂಗ್ ಆ ಥರ ಆಗಿಬಿಟ್ಟಿತ್ತು. ದೆನ್ ಸಿಸ್ಟರ್ ಬ್ರದರ್ ನಾನು ಬಿಡು ಹೋದರೆ ಹೋಗ್ತದೆ, ಇಷ್ಟಿಗೆ ಎಂತಕ್ಕೆ ಫೇಲ್ ಆಯ್ತಾ ನೀನು, ಲೈಕ್ ಇಷ್ಟಿಗೆ ಸೋತ್ರೆ ಆಗಲ್ಲ ಅಂತ ಹೇಳಿಬಿಟ್ಟು ಅವರು ಇನ್ನೊಂದು ಚಾನಲ್ ಓಪನ್ ಮಾಡ್ಕೊ ಅಂತ ಕೂಡ ನನಗೆ ಐಡಿಯಾಸ್ ಕೊಟ್ಬಿಟ್ಟಿದ್ರು. ಬಟ್ ನಾನು ಗಿವ್ ಅಪ್ ಮಾಡಬಾರ್ದು ಅಂತ ಹೇಳಿಬಿಟ್ಟು ನಾನು ಏನೇನೋ ಟ್ರೈ ಮಾಡಿದೆ, ಲೈಕ್ ಮಾಡಿ ಕೂಡ ಆಗಿಲ್ಲ. ದೆನ್ ಬಂದು ನಾನು ಗೂಗಲಿಂದ ನನ್ನ ಚಾನಲ್ ಓಪನ್ ಮಾಡಿ ನೋಡ್ತಿದ್ದೀನಿ, ಅಲ್ಲೂ ಸ್ಟಿಲ್ ಓಪನ್ ಆಗ್ತಿಲ್ಲ. ಆ್ಯಂಡ್ ಆಲ್ಸೋ ಬೇರೆಯವ್ರ ಫೋನಲ್ಲಿ ಕೂಡ ನನ್ನ ಚಾನಲ್ ಓಪನ್ ಮಾಡ್ತಿದ್ದೀನಿ, ಅಲ್ಲೂ ಕೂಡ ಆಗ್ತಿಲ್ಲ. ತಸ್ಸು ವಿಷುವಲ್ ಡೈರಿ ಚಾನಲ್ ಬಂದು ಡಸ್ ನಾಟ್ ಎಕ್ಸಿಸ್ಟ್ ಅಂತ ಬರ್ತಿತ್ತು. ದೆನ್ ಐ ಲಾಸ್ಟ್ ಇಂಟ್ರೆಸ್ಟ್ ಇನ್ ಎವ್ರಿಥಿಂಗ್. ಚೀನ್ ಮೇಲೆ ಮಾಡೋದು ಬೇಡ ಅಂತ ಕೂಡ ನಾನು ಸೈಲೆಂಟ್ ಆಗುತ್ತೆ. ಅಂದರೆ ಒಂದು 8-10 ಡೇಸ್ ಬರಲಿಲ್ಲ. ಲೈಕ್ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ದೀರಾ ಆ್ಯಂಡ್ ಯಾರ್ಯಾರು ನೋಡ್ತಿಲ್ಲ ಅಂತಲೂ ಗೊತ್ತಿಲ್ಲ. ಅದು ಯಾವಾಗ ಸ್ಟಾಪ್ ಆಯಿತು ದೆನ್ ಓನ್ಲಿ ಐ ನೋ ದಟ್. ಎಲ್ಲರೂ ಕಾಲ್ ಮಾಡಿ ಕೇಳ್ತಿದ್ದಾರೆ ಲೈಕ್ ವೇರ್ ಇಸ್ ವಿಷುವಲ್ ಡೈರಿ, ಏನಾಯಿತು, ಏನಾದರೂ ಜಗಳನ, ಯಾಕೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಿಲ್ಲ, ಯಾಕೆ ಚಾನಲ್ ಡಿಲೀಟ್ ಮಾಡಿದ್ಯಾ ಅಂತ ಹೇಳಿಬಿಟ್ಟು ನನಗೆ ಹಾಗೆ ಲೈಕ್ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಬರ್ತಿತ್ತು. ಏನಾಯಿತು, ಯಾಕೆ ಮೆಸೇಜ್ ಯಾಕೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಿಲ್ಲ, ಯಾಕೆ ಕಮೆಂಟ್ಸು, ಫಸ್ಟ್ ಆಫ್ ಆಲ್ ನಿನ್ನ ಚಾನಲ್ ನಮ್ಮ ಫೋನಲ್ಲಿ ಯಾಕೆ ಓಪನ್ ಆಗ್ತಿಲ್ಲ, ಐ ಥಿಂಕ್ ನೀನು ನಮಗೆ ಬ್ಲಾಕ್ ಮಾಡಿದ್ಯಾ, ಇಲ್ಲ ನಾವು ನಿಮಗೆ ಬ್ಲಾಕ್ ಮಾಡಿದ್ದೀನ ಅಂತ ಹೇಳ್ಬಿಟ್ಟು ನನಗೆ ತುಂಬ ಕಮೆಂಟ್ಸ್ ಬರ್ತಿತ್ತು. ಅವ್ರು ಮಾತ್ರನೇ ಅಲ್ಲ, ನನ್ನ ಫ್ರೆಂಡ್ಸ್ ಮಾತ್ರ, ನನ್ನ ಫ್ಯಾಮಿಲಿಯಲ್ಲೂ ಕೂಡ ಬಂದು ಎಲ್ಲರೂ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಏನಾಯಿತು, ಯಾಕೆ ಮನೇಲಿ ಏನಾದರೂ ಬೈದ್ರಾ, ಅಪ್ಪ ವೇದ್ರಾ, ಅಮ್ಮ ವೇದ್ರಾ, ಯಾಕೆ ವೀಡಿಯೋಸ್ ಬರ್ತಿಲ್ಲ, ಯಾಕೆ ಡಿಲೀಟ್ ಆಯಿತು ಅಂತ ನಾನು ಏನು ಹೇಳಿ ಅವ್ರಿಗೆ. ಬಿಕಾಸ್ ನಾನು ಏನಾಯಿತು ಅಂತ ನನಗೆ ಗೊತ್ತಿಲ್ಲ. ಸೊ ನಾನು ಏನೂ ಹೇಳಿಲ್ಲ. ಹಾಗೆ ಫ್ಯೂ ಡೇಸ್ ಬರುತ್ತೆ ನೋಡಿ ಟ್ರೈ ಮಾಡಿ, ಯಾಕೆ ಬರ್ತಿಲ್ಲ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಅವ್ರು ಬರ್ತಿಲ್ಲ ಅಂತ ಹೇಳಿಬಿಟ್ಟು ಏನು ಹೇಳ್ತಿದ್ರು, ನಿನ್ನ ಲಿಂಕ್ ಕಳಿಸು ನಮಗೆ, ಏನಾಯಿತು, ನಮಗೆ ಬ್ಲಾಕ್ ಮಾಡಿದ್ಯಾ ನೀನು, ಯಾಕೆ ಬರ್ತಿಲ್ಲ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ರು. ದೆನ್ ಬಂದು ನಮ್ಮ ಅತ್ತೆ ಕೂಡ ಏನಾಯಿತು, ಅಪ್ಪ ಬೈದ್ರಾ, ಯಾಕೆ ಮನೇಲಿ ಏನಾದರೂ ಪ್ರಾಬ್ಲಮ್ಮ, ಯಾಕೆ ಡಿಲೀಟ್ ಮಾಡಿದ್ದ ಅಂತ ಅವರು ಕೂಡ ಒಂದು ಕಡೆ. ಆ್ಯಂಡ್ ನನಗೆ ನನ್ನ ಚಾನಲ್ ಬ್ಲಾಕ್ ಆದಮೇಲೆ ಬಂದು ಸರಿ ಅಂತ ಹಾಗೆ ಸ್ವಲ್ಪ ದಿವಸ ನಾನು ವೀಡಿಯೋಸ್ ಹಾಕ್ತಿರ್ಲಿಲ್ಲ. ಲಾಸ್ಟ್ ಇಂಟ್ರೆಸ್ಟ್ ಇನ್ ಎವ್ರಿಥಿಂಗ್, ಸರಿ ಇನ್ಮೇಲೆ ಹಾಕೋದು ಬೇಡ ಅಂತ ಹೇಳಿಬಿಟ್ಟು ನಾನು ಡಿಸೈಡ್ ಆಗೋಗಿದ್ದೆ. ದೆನ್ ಬಂದು ನಾನು ಯೂಟ್ಯೂಬಲ್ಲಿ ಏನೇನೋ ಟ್ರೈ ಮಾಡ್ತಿದ್ದೆ, ಲೈಕ್ ChatGPT ಹತ್ರ ಯೂಸಸ್ ಐಡಿಯಾಸ್ ಎಲ್ಲ ಹೇಳ್ತಿದ್ದೆ. ಹಾಗೆ ನಾನು ಟ್ರೈ ಮಾಡ್ತಿರೋದು ಅಲ್ಲಿ. ದೆನ್ ಯಾರ್ದೋ ಒಬ್ರದ್ದು ವೀಡಿಯೋ ಫೌಂಡ್ ಮಾಡಿ, ನಾನು ಗೊತ್ತಿರಲಿಲ್ಲ ನನ್ನ ಚಾನಲ್ ಇಷ್ಟು ಜನ ನೋಡ್ತಾರ ಅಂತ ಹೇಳ್ಬಿಟ್ಟು. ಇನ್ ಕೇಸ್ ನಾನೇ ಫಸ್ಟ್ ಆಫ್ ಆಲ್ ಲಿಂಕ್ ಸೆಂಡ್ ಮಾಡ್ತಿದ್ರು, ಬ್ಲೂಟಿಕ್ ಬರ್ತಿತ್ತು ಲೈಕ್ ವಾಟ್ಸಪ್ಪಲ್ಲಿ. ಅದಾದಮೇಲೆ ಬಂದು ಏನೂ ರೆಸ್ಪಾನ್ಸ್ ಕೊಡ್ತಿರ್ಲಿಲ್ಲ ಅವರು. ನನ್ನ ಚಾನಲ್ ಯಾವಾಗ ಬ್ಲಾಕ್ ಆಯಿತು ಅಂತ ಹೇಳಿಬಿಟ್ಟು ನನಗೆ ಗೊತ್ತಾಯಿತು. ಆಫ್ಟರ್ ದ್ಯಾಟ್ ಅವ್ರ ಮೆಸೇಜ್ ಬರ್ತಿರೋದು ನೋಡಿ, ನನ್ನ ಚಾನಲ್ಲು ಇಷ್ಟು ಜನ ನೋಡ್ತಿದ್ದಾರಾ ಅಂತ ನನಗೆ ಆವಾಗ ರಿಲೈಸ್. ವಿಡಿಯೋ ನಾನು ಫೋನ್ ಮಾಡಿಕೊಂಡೆ. ಅಲ್ಲಿಂದ ಫೋನ್ ಮಾಡಿ ಆದಮೇಲೆ ಬಂದು ನನಗೆ ಸ್ವಲ್ಪ ಐಡಿಯಾಸ್ ಬಂತು, ಲೈಕ್ ಏನು ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು. ದೆನ್ ಬಂದು ನಾನು ಯೂಟ್ಯೂಬ್ ಹೆಲ್ಪ್ಲೈನ್ಗೆ ಲೈಕ್ ಟೆಕ್ಸ್ಟ್ ಮಾಡಿದ್ದೆ ನಾನು. ಅವರು ಕೂಡ ಒಳ್ಳೆ ರೆಸ್ಪಾನ್ಸಸ್ ಕೊಟ್ಟಿದ್ರು ನನಗೆ. ಆ್ಯಂಡ್ ಆಲ್ಸೋ ನನ್ನ ಏಜ್ ವೆರಿಫಿಕೇಷನ್ ಆಗ್ತಿರ್ಲಿಲ್ವಲ್ಲ, ಅದೇ ಬಂದು ನನಗೆ ಮೇನ್ ರೀಸನ್ ಆಗಿದ್ದಿತ್ತು. ದೆನ್ ಬಂದು
ನೆಕ್ಸ್ಟ್ ಬಂದು ನಾನು ಏಜ್ ವೆರಿಫಿಕೇಷನ್ ಮಾಡಿರಲಿಲ್ಲ ಗೂಗಲಲ್ಲಿ. ಸೊ ಆಮೇಲೆ ಬಂದು ನಾನು ನನ್ನ ಐ ಡಿ ಪ್ರೂಫ್ಸ್ ಎಲ್ಲನೂ ಕೊಟ್ಟು ನಾನು ಗೂಗಲಲ್ಲಿ ಏಜ್ ವೆರಿಫಿಕೇಷನ್ ಮಾಡಿಸಿದೆ. ಆದಮೇಲೆ ಒಂದು ಚಾನಲ್ ಓಪನ್ ಆಯಿತು. ಬಟ್ ಬ್ಲ್ಯಾಂಕ್ ಡಿ ಪಿ ಲೈಕ್ ತಸ್ಸು ವಿಶುವಲ್ ಡೈರಿ ಹ್ಯಾಸ್ ಎ 0 ಸಬ್ಸ್ಕ್ರೈಬರ್ಸ್ ಅಂತ. ನಾನು ಐ ವಾಸ್ ಫೀಲ್ ಲೈಕ್ ಹೆಂಗೆ ಹೇಳಬೇಕು ಅಂತ ಗೊತ್ತಾಗ್ತದೆ. 0 ಸಬ್ಸ್ಕ್ರೈಬರ್ಸ್ ಬಂದಮೇಲೆ ನನಗೆ ಫುಲ್ಲು ಕಂಪ್ಲೀಟ್ಲಿ ಇಂಟ್ರೆಸ್ಟ್ ಹೋಗ್ಬಿಡ್ತು. ಚಾನಲ್ ಓಪನ್ ಆಗಿದೆ ಬಟ್ ಸಬ್ಸ್ಕ್ರೈಬರ್ ಇಲ್ಲ ಅಂತಂದರೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ನಾನು ಓಕೆ ಚಾನಲ್ ಇದ್ದರೆ ಇರಲಿ ಬಟ್ ನಾನು ಯಾವ ವೀಡಿಯೋಸು ಹಾಕೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಸ್ಕಿಪ್ ಮಾಡಿಕೊಂಡೆ. ಒಂದು 4-5 ಡೇಸ್ ಹಾಕಿರಲಿಲ್ಲ. ದೆನ್ ಬಂದು ನನಗೆ ಮೇಲ್ಸ್ ಓಪನ್ ಆಯಿತು, ಏಜ್ ವೆರಿಫಿಕೇಷನ್ ಆಯಿತು. ಆಫ್ಕೋರ್ಸ್ ಆದ್ಮೇಲೆ ಬಂದು ನನಗೊಂದು ಮೇಲ್ ರಿಸೀವ್ ಆಗಿತ್ತು. ದೆನ್ ಸ್ವಲ್ಪ ಖುಷಿ ಆಯಿತು. ಓಕೆ ಅಟ್ಲೀಸ್ಟ್ ಮೇಲ್ ಆದರೂ ರಿಸೀವ್ ಆಗ್ತಾಯಿತ್ತಲ್ಲ ಅಂತ ಹೇಳಿಬಿಟ್ಟು ಲೈಕ್ ಪಾಸ್ವರ್ಡ್ ಚೇಂಜ್ ಮಾಡೋಂಗಿಲ್ಲ ಅಂತ ಮೆಸೇಜ್ ಬಂದಿತ್ತು. ಸೊ ಮಾಡಿರಲಿಲ್ಲ ನಾನು ಪಾಸ್ವರ್ಡ್ ಕೂಡ ಚೇಂಜ್. ಆದಮೇಲೆ ಬಂದು ನಾನು ಸರಿ ಅಂತ ಹೇಳ್ಬಿಟ್ಟು ಏಜ್ ವೆರಿಫಿಕೇಷನ್ ಎಲ್ಲ ಆದಮೇಲೆ ಯುವರ್ ಚಾನಲ್ ಹ್ಯಾಸ್ ಬಿನ್ ಟರ್ಮಿನೇಟೆಡ್ ಅಂತ ಬಂದಿತ್ತು. ಯಾಕೆ ಹೀಗೆ ಬರ್ತಿದೆ ಅಂತ ಹೇಳಿಬಿಟ್ಟು ಮನೇಲಿ ಎಲ್ಲರೂ ಲೈಕ್ ಒಬ್ಬೊಬ್ರು ಒಂದೊಂದು ಥರ ಫೇಸ್ ಮಾಡಿಕೊಂಡು ಲೈಕ್ ನನಗೆ ಯಾರು ಬೇಡ ಚಾನಲ್ ಓಪನ್ ಮಾಡಬಾರ್ದು, ನೀನು ವೀಡಿಯೋಸ್ ಹಾಕಬಾರ್ದು ಅಂತ ಮನೇಲಿ ಫಸ್ಟೇ ನನಗೆ ಹೇಳಿದರು. ನಾನು ಯಾರು ಹೇಳೋದು ಕೇಳಲ್ಲ, ನಾನು ಹಾಕಿದ್ದಿದ್ದು. ಆ್ಯಂಡ್ ಫ್ಯೂ ಮೆಂಬರ್ಸ್ಗೆ ಫುಲ್ಲು ಖುಷಿ ಅಂದರೆ ಖುಷಿ, ಲೈಕ್ ನನ್ನ ಚಾನಲ್ ಹೋಗ್ಬಿಟ್ಟಿದೆ ಅಂತ ಹೇಳಿತ್ತು. ಓಕೆ ಖುಷಿ ಇದ್ದರೆ ಏನಾಯಿತು, ನಾನು ಸ್ಯಾಡ್ ಇದ್ದೆ. ದೆನ್ ಬಂದು ಗಾಡ್ ನೋಸ್ ವಾಟ್ ಐ ಆಮ್ ಫೀಲಿಂಗ್ ಇನ್ಸೈಡ್ ಅಂತ. ದೆನ್ ಬಂದು ನನ್ನ ಚಾನಲ್ ಬಂದು ಬ್ಯಾಕ್ ಆಯಿತು. ಚಾನಲ್ ಬ್ಯಾಕ್ ಆಯಿತು. ಒನ್ ನೈಟ್ ಬಂದು ಊಟ ಎಲ್ಲ ಮಾಡಿಕೊಂಡು ನಾನು ನಮ್ಮ ಡ್ಯಾಡಿ ಹತ್ರ ಎಲ್ಲ ಸ್ಟೋರಿ ಹೇಳ್ಕೊಂಡು ಕೂತಿದ್ದೀನಿ, ಲೈಕ್ ಈ ಥರ ಆಗಿತ್ತು. ಆ್ಯಂಡ್ ಒನ್ ಮೋರ್ ಬಿಗ್ಗೆಸ್ಟ್ ಆ್ಯಂಡ್ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ನನಗೆ ಬಂದು ಟೆಕ್ಸ್ಟ್ ಲೈಕ್ ಇಮೇಲ್ ಬಂದಿತ್ತು December 2nd or 1st ಸಮಥಿಂಗ್ ಏನಪ್ಪ ಅಂತ ಅಂದರೆ ಮೋರ್ ಟು ಹರ್ಸ್ ಟು ಗೆಟ್ ಮೋರ್ ಟು ಹರ್ಸ್ ಟು ಮೊನಿಟೈಸ್ ಯುವರ್ ಚಾನಲ್ ಅಂತ ಹೇಳಿ ಮೊನಿಟೈಸ್ ಯುವರ್ ಚಾನಲ್ ಅಂತ ಟೆಕ್ಸ್ಟ್ ಬಂದಿತ್ತಲ್ಲ. ದೆನ್ ಅದು ನೋಡಿ ನನಗೆ ಫುಲ್ಲು ಖುಷಿ ಆಗಿತ್ತು. ಲೈಕ್ ಇಷ್ಟು ಕಷ್ಟಪಟ್ಬಿಟ್ಟಿದ್ದೀನಿ, ಲೈಕ್ 2 hours ಆದರೆ ನನ್ನ ಚಾನಲ್ ಮೊನಿಟೈಸ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಖುಷಿಯಾಗಿಬಿಟ್ಟಿದ್ದೆ. ಅದು ಆದಮೇಲೆ ಒಂದು 8 ಡೇಸಲ್ಲಿ ಈ ಥರ ಆಗ್ಬಿಡ್ತಲ್ಲ. ಡ್ಯಾಡಿಗೂ ಎಲ್ಲನೂ ಹೇಳಿದ್ದೆ ಈ ಥರ ಟೆಕ್ಸ್ಟ್ ಬಂದಿತ್ತು, ಈ ಥರ ಆಗಿದೆ ಅಂತ. ಅವರು ಕೂಡ ಬೇಜಾರು ಮಾಡಿಕೊಂಡ್ರು, ಈಗ ಬಿಟ್ಟತ್ತಲ್ಲ ಅಂತ ಹೇಳಿಬಿಟ್ಟು ಮಮ್ಮಿ ಡ್ಯಾಡಿ ಕೂಡ ಬೇಜಾರು ಮಾಡಿಕೊಂಡ್ರು. ದೆನ್ ಬಿಡು ಏನು ಮಾಡೋಕ್ಕಾಯ್ತಾ, ಲೈಕ್ ನಿನ್ನ ಫೇಟ್ ಅಷ್ಟೇ ಅನಿಸುತ್ತೆ ಅಂತ ಹೇಳಿಬಿಟ್ಟು ಬಿಟ್ಟಿದ್ವಿ. ದೆನ್ ಬಂದು ಒಂದು ನೈಟ್ December 28 ಸಮಥಿಂಗ್ ನೈಟಲ್ಲಿ ಒಂದು ಮೇಲ್ ಬಂದಿತ್ತು, ಯುವರ್ ವಿಡಿಯೋ ಹ್ಯಾಸ್ ಡಿಲೀಟಿಂಗ್ ಅಂತ ಹೇಳಿಬಿಟ್ಟು. ನಾನು ಓಕೆ ಚಾನಲೇ ಹೋಗ್ಬಿಡ್ತಲ್ಲ, ವೀಡಿಯೋಸ್ ಡಿಲೀಟ್ ಆದರೆ ನನಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಸೈಲೆಂಟ್ ಆಗಿದ್ದೆ. ಆಮೇಲೆ ಬಂದು ಸಡನ್ಲಿ ಒನ್ ಡೇ ಮಾರ್ನಿಂಗ್ ವೇಕ್ ಆಗಿಬಿಟ್ಟು ಫ್ರೈಡೇ ಸಮಥಿಂಗ್ ಇತ್ತು, ನಮಾಜ್ ಮಾಡೋ ಕೆಲಸ ಇತ್ತು ನನಗೆ. ನಮಾಜ್ ಎಲ್ಲ ಮಾಡಿಕೊಂಡು ಬಂದು ಚಾನಲ್ ಓಪನ್ ಮಾಡಿದ್ರೆ ಚಾನಲ್ ಓಪನ್ ಆಗಿತ್ತು. ಚಾನಲ್ ಓಪನ್ ಆದಮೇಲೆ ಬಂದು ನಾನು ಸಬ್ಸ್ಕ್ರೈಬರ್ಸ್ ಹೋಗಿ ಚೆಕ್ ಮಾಡಿದರೆ ಎಲ್ಲ ಸಬ್ಸ್ಕ್ರೈಬರ್ಸ್ ನನಗೆ ಬ್ಯಾಕ್ ಆಗಿದ್ರು. ದೆನ್ ಐ ವಾಸ್ ಫೀಲ್ ಲೈಕ್ ವಾವ್. ದೆನ್ ಬಂದು ಓಕೆ ಚಾನಲ್ ಹೋಯ್ತಾ ಇದೆ, ಲೈಕ್ ಅಟ್ಲೀಸ್ಟ್ ಸಬ್ಸ್ಕ್ರೈಬರ್ಸ್ ಆದರೂ ಬಂದ್ರಲ್ಲ, 0 ವಾಚರ್ಸ್ ಅಂತ ತೋರಿಸ್ತಿತ್ತು ನನಗೆ. ಓಕೆ ಶೋರ್ ಅದು ಹೋಗಲಿ, ಲೈಕ್ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ಅಲ್ಲ, ನಾನು ಆ ಚಾನಲ್ಸ್ ಬಂದು ಲೈಕ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಿರೋಣ ಲೈಕ್ ಸಬ್ಸ್ಕ್ರೈಬರ್ ನೋಡಿದ್ರೆ ವಾಚರ್ಸ್ ಏನು ಜಾಸ್ತಿ ಕಷ್ಟ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ನೋಡ್ತಿದ್ದೀನಿ. ಚಾನಲ್ ಬಂದು ಸಬ್ಸ್ಕ್ರೈಬರ್ ಬಂದಿದ್ರು. ಬಟ್ ಐ ಲಾಸ್ಟ್ ಆಲ್ ಮೆಮೊರೀಸ್. ಒಂದು ವೀಡಿಯೋನೂ ಇಲ್ಲ. ಲೈಕ್ ನನಗೆ ಶಾರ್ಟ್ಸ್ ಡಿಲೀಟ್ ಆದರೂ ಅಷ್ಟೇನು ಪ್ರಾಬ್ಲಮ್ ಆಗಲ್ಲ, ನನಗೆ ಲಾಂಗ್ ವೀಡಿಯೋಸ್ ಬೇಕಾಗಿತ್ತು. ಲೈಕ್ ಅದಲ್ಲಿ ಏನು ಮೆಮೊರೀಸ್ ಹಾಕಿದ್ದೀನಿ, ಲೈಕ್ ಎ ಬೇಬಿ ಆಫ್ 5 years, ನನ್ನ ಸಿಸ್ಟರ್ಗೆ 5 years ಆದಮೇಲೆ ಬೇಬಿ ಆಗಿದ್ದಿದ್ದು, ನಾನು ಕುಕಿಂಗ್ ವೀಡಿಯೋಸು ಅದು ಇದೆಲ್ಲ ಹಾಕಿದ್ದೆ. ಲೈಕ್ ಅದ್ರಲ್ಲಿ ಲಾಸ್ಟ್ ಆಫ್ ಮೆಮೊರೀಸ್ ಇತ್ತು. ಅದು ಚಾನಲಲ್ಲಿ ವೀಡಿಯೋಸ್ ಡಿಲೀಟ್ ಆಗೋಯ್ತಲ್ಲ ಅಂತ ಒಂದು ಕಡೆ ಬೇಜಾರಿತ್ತು. ಅದಾದಮೇಲೆ ಓಕೆ ಡಿಲೀಟ್ ಆಗಿಬಿಡ್ತು. ಲೈಕ್ ಚಾನಲ್ ಡಿಲೀಟ್ ಆಗೋದಕ್ಕಿಂತ ಬಂದು ನಮ್ಮ ಸಬ್ಸ್ಕ್ರೈಬರ್ಸ್ ಆದರೂ ಬಂದ್ರಲ್ಲ ಅಂತ ಹೇಳ್ಬಿಟ್ಟು ನಾನು ಸೈಲೆಂಟ್ ಆಗಿಬಿಟ್ಟಿದ್ದೆ. ಆಮೇಲೆ ಬಂದು ನಾನು ಏನು ಡಿಸೈಡ್ ಮಾಡಿದೆ ಅಂದರೆ ಓಕೆ ಸಬ್ಸ್ಕ್ರೈಬರ್ ಬಂದಿದ್ದಾರಲ್ಲ, ಥ್ಯಾಂಕ್ ಯು ಅಂತ ಹೇಳ್ಕೊಂಡು ಮನಸ್ಸಲ್ಲಿ ನಾನು ಡಿ ಪಿ ಚೇಂಜ್ ಮಾಡಿಬಿಟ್ಟು ನೇಮ್ ಚೇಂಜ್ ಮಾಡ್ಕೊಂಡಿದ್ರೆ ಮಾಡ್ಕೊಳ್ಳಿ ಅಂತಿದ್ರು. ಬಟ್ ಬಿಫೋರ್ ಅದು ಮಾಡೋಕ್ಕೂ ಮುಂಚೆ ಒಂದು ಮೇಲ್ ಬಂದಿತ್ತು, ಲೈಕ್ ಯು ಕಾಂಟ್ ಚೇಂಜ್ ಯುವರ್ ನೇಮ್ ಅಂಟಿಲ್ ಫೆಬ್ರವರಿ 14 or 15 ಸಮಥಿಂಗ್ ಗಂಟ ನೀವು ನೇಮ್ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟಿತ್ತು. ನನಗೆ ನೇಮ್ ಚೇಂಜ್ ಮಾಡೋಕ್ಕೂ ಇಷ್ಟನೂ ಇಲ್ಲ, ನಾನು ಯಾಕೆ ನೇಮ್ ಚೇಂಜ್ ಮಾಡಲಿ ಹೇಳಿ. ದೆನ್ ಬಂದು ನಾನು ಅದು ಮಾಡಿರಲಿಲ್ಲ. ದೆನ್ ಬಂದು ಫೈನಲಿ ಐ ಆಮ್ ಬ್ಯಾಕ್. ದೆನ್ ಬಂದು ಏನಾಯ್ತು ಅಂತಂದರೆ ಓಕೆ ಚಾನಲ್ ಬಂತಲ್ಲ ಅಂತ ಹೇಳಿಬಿಟ್ಟು ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಫಸ್ಟ್ ಒಂದು ವೀಡಿಯೋ ಅಪ್ಲೋಡ್ ಮಾಡಿದೆ ಶಾರ್ಟ್ಸು. ಆ ಶಾರ್ಟ್ಸ್ ಅಪ್ಲೋಡ್ ಮಾಡಿದ ತಕ್ಷಣ ಬಂದು ನನ್ನ ಎಲ್ಲ ಶಾರ್ಟ್ಸು ಬ್ಯಾಕ್ ಆಯಿತು. ಐ ವಾಸ್ ಫೀಲಿಂಗ್ ಲೈಕ್ ಡಿಲಿಲಿಲು ಫೀಲಿಂಗ್ಸ್. ದೆನ್ ಬಂದು ಆಯಿತು, ಒಳಗಡೆ ಬಂದು ನಾನು ಎಲ್ಲನೂ ಕೂಡ ಚೆಕ್ ಮಾಡಿಕೊಂಡೆ, ಶಾರ್ಟ್ಸ್ ಬಂದಿದ್ದು. ಸೊ ಇದು ಆದಮೇಲೆ ಬಂದು ಇದೇ ಥರ ತುಂಬ ಪ್ರಾಬ್ಲಮ್ಸ್ ಆಯಿತು. ಅದೆಲ್ಲ ಆದಮೇಲೆ ಬಂದು ನನ್ನ ಚಾನಲ್ ನನಗೆ ಅಗೇನ್ ಬ್ಯಾಕ್ ಆಗಿ ಓಪನ್ ಆಯಿತು.
ಜಸ್ಟ್ ನಾನು ನಾರ್ಮಲ್ ಏನೇನು ಆಯ್ತು ಅಂತ ಹೇಳಿದ್ದೀನಿ. ಫುಲ್ ಡೀಟೇಲ್ ವಿಡಿಯೋ ಬಂದು ನಾನು ಹಾಕಿಲ್ಲ. ಇನ್ ಕೇಸ್ ನಿಮ್ಗೆ ಬೇಕಾದರೆ ನನಗೆ ಕಮೆಂಟ್ ಮಾಡಿ, ನಾನು ಹೆಂಗೆ ಓಪನ್ ಮಾಡಬೇಕು, ಲೈಕ್ ಹೆಂಗೆ ಏಜ್ ವೆರಿಫಿಕೇಷನ್ ಮಾಡಬೇಕು ಗೂಗಲಲ್ಲಿ, ದೆನ್ ಬಂದು ಕಾಪಿರೈಟ್ ಸ್ಟ್ರಿಕ್ಸ್ ಹೇಗೆ ಎತ್ತಬೇಕು ಅನ್ನೋದನ್ನೆಲ್ಲನೂ ಕೂಡ ನಾನು ಡೀಟೇಲಾಗಿ ಹೇಳ್ತೀನಿ. ಇದಕ್ಕೆ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಕ್ಲಿಕ್ ಮಾಡಿಕೊಂಡ್ರೆ ನಾನು ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಆಗಿ ಬರೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. Like, share, comment for more. One more thing, thanks for supporting me, and Visual Diary is back from your all our blessings. Thank you.